ದುಃಖದಲ್ಲಿ ಇದೀವಿ ನಾವು. ನಮ್ಮ ಪಕ್ಷದ ಶಾಸಕರ ಬಗ್ಗೆ ಇವತ್ತವರೆಗೂ 3 ವರ್ಷದಿಂದ ನಾವು ಯಾಕೆ ಮಾತಾಡಿಲ್ಲ ಹೇಳ್ರಿ? ನಮ್ಮ ಮಾನ ಮರ್ಯಾದೆ ಎಲ್ಲ ಚಿಕ್ಕಬಳ್ಳಾಪುರದ್ದು ವಿಧಾನಸಭಾ ಮರ್ಯಾದೆ ನಮ್ಮ ಬೇರೆ ಬೇರೆ ಜಿಲ್ಲೆಗಳೆಲ್ಲ ಅವಮಾನ ಆಗ್ತಾ ಇದೆ ಸ್ವಾಮಿ. ಕಂದವಾರ ರೋಡ್ 3 ಬಾರಿ ಟೆಂಡರ್ ಆಯ್ತು. ಯಾಕೆ ಸ್ವಾಮಿ ಮತ್ತೆ ಮುಂದಕ್ಕೆ ಹೋಗ್ತಾನೆ ಇದೆ? ಕೆಲಸ ಯಾಕೆ ಮಾಡಿಸ್ತಾ ಇಲ್ಲ? ತೆಗೆದಿಡ್ಲ ನಿಮ್ ಪುಸ್ತಕನ? ಇದೇ ಮೊಬೈಲ್ ಅಲ್ಲಿ ಇದೆಲ್ಲ ತೆಗೆದಿಡ್ಲ? 3 ಬಾರಿ ನೆಗೋಷಿಯೇಟ್ ಆಯ್ತು ಕಮಿಷನ್ ದುಡ್ಡುಗಳಿಗೆ. ಯಾಕೆ ಮಾಡಕ್ ಬಿಡ್ತಾ ಇಲ್ಲ? ಹಳೇದು ಕೋಟ್ ಮಾಡ್ತೀರಾ ಇವಾಗ ಯಾಕೆ? ಅದು ಕನಿಷ್ಠ ಪಕ್ಷ 2 ವರ್ಷದಿಂದ ಕುಂಠಿತವಾಗಿದೆ ಕಂದವಾರ ರೋಡ್. ಯಾಕೆ ರೋಡ್ ಹಾಕಕ್ ಬಿಡ್ತಾ ಇಲ್ಲ? ಟೆಂಡರ್ ಆಗಿದೆ, 3 ಬಾರಿ ಟೆಂಡರ್ ಕ್ಯಾನ್ಸಲ್. 3 ಬಾರಿ ಟೆಂಡರ್ ಕ್ಯಾನ್ಸಲ್ ಆಗ್ತಾ ಇದೆ. ಟೆಂಡರ್ ಮಾಡಿ ಸಾರ್ವಜನಿಕರ ದುಡ್ಡು, ಬೇರೆ ಯಾರಪ್ಪನ ದುಡ್ಡು ಅಲ್ಲ ಅದು, ಸಾರ್ವಜನಿಕರ ದುಡ್ಡು ಓಡಾಡ್ಲಿ ಒಳ್ಳೆ ರೋಡ್. ಸರ್ 3 ಬಾರಿ ಕ್ಯಾನ್ಸಲ್ ಆಯ್ತು ಸರ್. 3 ಬಾರಿ ಕ್ಯಾನ್ಸಲ್ ಆಯ್ತು. ಟೆಂಡರ್ ಅಂತೀರಾ? ಅದನ್ನ ಬೇರೆ ಕೇಳ್ಬೇಕು, ಯಾರು ಕೇಳ್ಬೇಕು ಅವ್ರು ಕೇಳ್ಬೇಕು. ಯಾವ ಕಾರಣಕ್ಕೆ ಕ್ಯಾನ್ಸಲ್ ಆಯ್ತು? ಯಾವ ಉದ್ದೇಶಕ್ಕೆ ಕ್ಯಾನ್ಸಲ್ ಮಾಡಿದ್ರು? ಏನು ಉದ್ದೇಶಕ್ಕೆ ಕ್ಯಾನ್ಸಲ್ ಮಾಡಿದ್ರು ಸರ್? ಅದು ಕಾರಣಗಳು ಬೇರೆ ಬೇರೆ ಇದೆ. ಹೈಕೋರ್ಟ್ಗೆ ಯಾಕೆ ಹೋದ್ರು, ಇನ್ನೊಂದಕ್ಕೆ ಯಾಕೆ ಹೋದ್ರು? ಹೈಕಮಾಂಡ್ ಇವರು ಎಲ್ಲ ಸೇರ್ಕೊಂಡು ಇವ್ರಿಗೆ ಇವತ್ತು ಸರಿ ಮಾಡ್ತಾರೆ, ನಾಳೆ ಸರಿ ಮಾಡ್ತಾರೆ. ನಾವು ಕಷ್ಟಪಟ್ಟಿರೋರು ಇವತ್ತು ಸರಿ ಹೋಗ್ತಾರೆ, ಶಾಸಕರು ನಾಳೆ ಸರಿ ಹೋಗ್ತಾರೆ. ಯಾವ ಸಮಯ, ಯಾವ ಚುನಾವಣೆಯಲ್ಲಿ ಇವರು ಶಾಸಕರಾದ ಮೇಲೆ ನಗರಸಭಾ ಅಧ್ಯಕ್ಷರ ಚುನಾವಣೆ ನಡೀತು. ನಗರಸಭೆಯಲ್ಲಿ ಅಧ್ಯಕ್ಷರು ಗೆದ್ದಂತ ಕಾಂಗ್ರೆಸ್ ಬಿ-ಫಾರಂ ಮೇಲೆ 18 ಜನ ಗೆದ್ದಿದ್ರು. ಮಿಲ್ಕ್ ಯೂನಿಯನ್ ಚುನಾವಣೆ ಹೇಳಿದ್ರು, SC1 ST1 ಕೊಡ್ತೀವಿ ಅಂತ ಹೇಳಿದ್ರು. ಅದನ್ನು ಕೂಡ ನಾನು ಹೇಳಿದ್ದೆ, ಸಂದರ್ಭ ಬರ್ತಾ ಇದೆ ಹೇಳಿದ್ದೀನಿ. ಸ್ವಾಮಿ ಸಂತೋಷವಾಗಿ SC ST ಕೊಟ್ಟಿದ್ರೆ ನಾನು ಸಂತೋಷವಾಗಿ ನಾನು ಸರಿತಿದ್ದೆ. ನಮ್ಮ ಪಕ್ಷದಲ್ಲೇ ನಮ್ಮ ಕಮ್ಯುನಿಟಿಗೆ ನೀವು ಇಟ್ರಿ ಬೆಂಕಿ ಅಲ್ಲಿ ರಾಜಣ್ಣವ್ರಿಗೆ ಟಿಕೆಟ್ ಕೊಟ್ಟರೆ ನೀವು ಯಾರಿಗೆ ಮಾಡ್ದು? ಅದು ರಾಜಣ್ಣವ್ರು ಮಾತಾಡ್ತಾರೆ, ಅದು ಕರೆಕ್ಟ್. ಯಾವತ್ತಾದ್ರೂ ನಾವು ಬಂದು ಕುತ್ಕೊಂಡ್ವ ಇಲ್ಲಿಗೆ ಇವತ್ತು ಸರಿ ಹೋಗ್ತಾರೆ, ನಾಳೆ ಸರಿ ಹೋಗ್ತಾರೆ ಅಂತ? ಸರಿ ಹೋಗಲೇ ಇಲ್ಲ. ನೀವೇ ಹೇಳಿದ್ರೆ ಕಮಿಷನ್ಗೋಸ್ಕರ ನೆನೆಸಿದ್ದಾರೆ ಅಂತ ಮತ್ತೆ ಹೇಗೆ ಹೇಳ್ತೀರಿ? ಇಲ್ಲ, ನಾವು ಇಷ್ಟು ದಿನ ಹೇಳಿಲ್ಲ, ಇಷ್ಟು ದಿನ ಹೇಳಕ್ ಹೋಗ್ಲಿಲ್ಲ. ಬೋರ್ವೆಲ್ಗಳ ಕತೆ, SC ST ಗಂಗಾ ಕಲ್ಯಾಣಿ ಬೋರ್ವೆಲ್ಗಳು ವ್ಯಾಪಾರ ನಡೀತಾ ಇದೆ ಸ್ವಾಮಿ. ಈಗ ಬೋರ್ವೆಲ್ ಓನರ್ಗಳು ಕಮಿಷನ್ ಕೊಡ್ಬೇಕಂದ್ರೆ ಏನ್ ಮಾಡ್ಬೇಕು? 100 ಅಡಿ ಕದಿಬೇಕು. 1000 ಅಡಿಗೆ ಹೋಗಿದ್ರೆ 1100 ಅಡಿಗೆ ಲೆಕ್ಕ ಕೊಡ್ಬೇಕು. ಸರ್ಕಾರದ ದುಡ್ಡು ಲಪ್ಟ ಮಾಡ್ಬೇಕು, ಇವ್ರ ಕಮಿಷನ್ ಕೊಡ್ಬೇಕು. ಇವ್ರ ತಮ್ಮ ಮತ್ತೆ ಇವ್ರ PA ಯಾರೋ ಭಟ್ಟ ಅಂತಿದ್ದಾನಂತಲ್ಲ, ಆ ಸ್ವಾಮಿನ ಭಟ್ಟನ ಅವ್ನು ಯಾರೋ ನಮ್ಮ ತಾಲೂಕು ಅಲ್ಲ, ಅವ್ರು ಅದ್ರ ಓಟು ಹಾಕಿರೋನಲ್ಲ, ಅವ್ನು ಯಾರೋ ಶಿಡ್ಲಘಟ್ಟ ತಾಲೂಕು ವಿಜಯಪುರ ಕಡೆಯವರು. ಆತನ ಹೇಳ್ದಂಗೆ ಆತನ ದೇವನಹಳ್ಳಿಯಲ್ಲಿ ಆತನ ಪಟಾಲನ್ನು ಇಟ್ಕೊಂಡು ಈ ದಂಧೆಗಳು ನಡೆಸ್ತಾ ಇರೋದು. ಇವ್ರ ತಮ್ಮ ಇವರೆಲ್ಲ ರಿಯಲ್ ಎಸ್ಟೇಟ್ ಮಾಡ್ಕೊಂಡು ಒಂದು ಬೋರ್ವೆಲ್ಗೆ ಹಾಕ್ಬೇಕಂದ್ರೆ ಒಬ್ಬ ರೈತನಿಗೆ 1 ಲಕ್ಷ ಆ ಬೋರ್ವೆಲ್ ಓನರ್ ಹತ್ರ ಕಿತ್ಕೊಳ್ತಾನೆ. ರೈತರ ಹತ್ರ ಕಿತ್ಕೊಳ್ಳಲ್ಲ, ಅದು ಸುಳ್ಳು ಪಳ್ಳು ಹೇಳಲ್ಲ ನಾನು. ಬೋರ್ವೆಲ್ ಓನರ್ ಹತ್ರ ಕಿತ್ಕೊಳ್ತಾನೆ. ಅವನು 1100 ಅಡಿ ಓಡಿಸಿದ್ರೆ 1250 ಅಡಿ ಬರೀತಾನೆ. ಯಾವ್ದು? ಸರ್ಕಾರದ್ದು. ಕಮಿಷನ್ ಯಾರು ಹೊಡ್ಕೊಂಡು ಹೋಗ್ತಿದ್ರು? ನಿನ್ನ ಸ್ವಂತದವ್ರು ಹೊಡ್ಕೊಂಡು ಹೋಗ್ತಾರೆ. ಹಾಗಾಗಿ ಹಿಂಗೆ ನಡೀತಾ ಇದೆ. ದಯವಿಟ್ಟು ಈಗಾದ್ರೂ ಇದು ಅವಕಾಶ ನಮ್ಮ ಶಾಸಕರಿಗೆ, ಗೌರವಾನ್ವಿತ ನಮ್ಮ ಶಾಸಕರಿಗೆ ಇವತ್ತು ಹೇಳ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಾದ್ರೂ ಸರಿ ಮಾಡಿಸ್ಕೊಂಡು, ನೀವೇನೋ ಎಲ್ಲೋ ಹೇಳ್ತಾ ಇದ್ದೀರಲ್ಲ, ಇನ್ನು 20 ವರ್ಷ 30 ವರ್ಷ ಸಂತೋಷ ಕಾಂಗ್ರೆಸ್ ಪಕ್ಷದಿಂದ ನಮ್ಗೆ ಅಭ್ಯಂತರ ಇದೆ. ಕಾಂಗ್ರೆಸ್ ಪಕ್ಷದ ಗೌರವ ಎಲ್ಲೂ ಹೋಗ್ಕೊಡು. ಕಾಂಗ್ರೆಸ್ ಪಕ್ಷ ಎಲ್ಲೂ ಗೌರವ ಹೋಗಿರಕ್ಕೆ ನೀವು ನಡೆಸ್ಕೊಂಬಂದ್ರೆ ನನಗೆ ಅಷ್ಟೇ ಸಾಕು ಅಂತ ಹೇಳಿ ಲಾಸ್ಟ್ ಅಲ್ಲಿ 2-3 ಮಾತಾಡಾದ್ಮೇಲೆ ನೀವೇನನ್ನ ಕೇಳಿದ್ರೆ ನಾನು ಅದಕ್ಕೆ ಉತ್ತರ